ಆತ್ಮೀಯರೇ, BK ಫಾರಂ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಕ್ವಿಜ್ ವಿಡಿಯೋದಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟ 50 ಪ್ರಮುಖ ಪ್ರಶ್ನೆಗಳನ್ನು ಕೊಡಲಾಗಿದೆ. ನಿಮಗೆ ಇಷ್ಟವಾದಲ್ಲಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಕನ್ನಡಕ್ಕೆ ಷಟ್ಪದಿ ಕಾವ್ಯ ಪ್ರಕಾರವನ್ನು ಪರಿಚಯಿಸಿದ ಕವಿ ಯಾರು? ಉತ್ತರ ರಾಘವಾಂಕ. ಗೀತಾಂಜಲಿಯನ್ನು ಕನ್ನಡಕ್ಕೆ ಅನುವಾದಿಸಿದವರು ಯಾರು? ಉತ್ತರ BM ಶ್ರೀಕಂಠಯ್ಯ. ಮನೆಗೊಂದು ಮರ ಕೃತಿಯ ಲೇಖಕರು ಯಾರು? ಉತ್ತರ ಹಾಮ ನಾಯಕ. ಹೊಸಗನ್ನಡ ಕವಿತೆಯ ಕಾವ್ಯಗುರು ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ BM ಶ್ರೀಕಂಠಯ್ಯ. ಕನ್ನಡದ ಮೊದಲ ವೃತ್ತಪತ್ರಿಕೆ ಯಾವುದು? ಉತ್ತರ ಮಂಗಳೂರು ಸಮಾಚಾರ. ಕನ್ನಡದ ಮೊದಲ ನವೋದಯ ಕಾವ್ಯ ಸಂಕಲನ ಯಾವುದು? ಉತ್ತರ ಇಂಗ್ಲಿಷ್ ಗೀತೆಗಳು. ಕನ್ನಡದ ಅತ್ಯಂತ ಹಳೆಯ ಉಪಲಬ್ಧ ಸಾಹಿತ್ಯ ಕೃತಿ ಯಾವುದು? ಉತ್ತರ ಕವಿರಾಜ ಮಾರ್ಗ. ಮರಳಿ ಮಣ್ಣಿಗೆ ಮತ್ತು ಚೋಮನ ದುಡಿ ಕಾದಂಬರಿಗಳ ಕರ್ತೃ ಯಾರು? ಉತ್ತರ K. ಶಿವರಾಮ ಕಾರಂತ. ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು? ಉತ್ತರ ಗೋವಿಂದ ಪೈ. ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ಎಷ್ಟು ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ? ಉತ್ತರ ಪ್ರತಿ ವರ್ಷ. ದಲಿತ ಕಾವ್ಯದ ಪ್ರವರ್ತಕರು ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಸಿದ್ಧಲಿಂಗಯ್ಯ. ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರು ಯಾರು? ಉತ್ತರ ಕುವೆಂಪು. ಕನ್ನಡದ ಕುಲಪುರೋಹಿತ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಆಲೂರು ವೆಂಕಟರಾವ್. ಗೋವಿಂದ ಪೈ ಅವರ ಯಾವ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು? ಉತ್ತರ 1950 ಮುಂಬೈ. ಗುಹೇಶ್ವರ ಎಂಬುದು ಯಾರ ವಚನಗಳ ಅಂಕಿತ ನಾಮವಾಗಿದೆ? ಉತ್ತರ ಅಲ್ಲಮ ಪ್ರಭು. ಮಂಗಳೂರು ಸಮಾಚಾರ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು? ಉತ್ತರ ರೆವರೆಂಡ್ ಹರ್ಮನ್ ಮೋಗ್ಲಿಂಗ್. ಪ್ರಭುಲಿಂಗ ಲೀಲೆ ಕಾವ್ಯವನ್ನು ಬರೆದ ಕವಿ ಯಾರು? ಉತ್ತರ ಚಾಮರಸ. ಕರ್ನಾಟಕ ಕಾದಂಬರಿ ಎಂಬ ಚಂಪು ಕಾವ್ಯವನ್ನು ಬರೆದವರು ಯಾರು? ಒಂದನೇ ನಾಗವರ್ಮ. ಶಿವರಾಮ ಕಾರಂತರ ಯಾವ ಕೃತಿಗೆ ಪಂಪ ಪ್ರಶಸ್ತಿ ಬಂದಿದೆ? ಉತ್ತರ ಮೈ ಮನಗಳ ಸುಳಿಯಲ್ಲಿ. ತರಬನ ಕಥೆಯನ್ನು ಬರೆದವರು ಯಾರು? ಉತ್ತರ KP ಪೂರ್ಣಚಂದ್ರ ತೇಜಸ್ವಿ. ಶಾಂತಕವಿ ಎಂಬುದು ಯಾರ ಕಾವ್ಯನಾಮವಾಗಿದೆ? ಉತ್ತರ ಸಕ್ಕರೆ ಬಾಳಾಚಾರ್ಯ. ಕನ್ನಡದ ರತ್ನತ್ರಯರು ಯಾರು? ಉತ್ತರ ಪಂಪ, ಲಕ್ಷ್ಮೀಶ ಮತ್ತು ರನ್ನ. ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ಮೊದಲ ಕನ್ನಡತಿ ಯಾರು? ಉತ್ತರ R. ಕಲ್ಯಾಣಮ್ಮ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕರ್ನಾಟಕದ ಮೊದಲ ಮಹಿಳಾ ಸಾಹಿತಿ ಯಾರು? ಉತ್ತರ ಡಾ. ಗೀತಾ ನಾಗಭೂಷಣ. ಕವಿರಾಜ ಮಾರ್ಗ ಕೃತಿಯ ಕರ್ತೃ ಯಾರು? ಉತ್ತರ ನೃಪತುಂಗ ಅಥವಾ ಶ್ರೀ ವಿಜಯ. ಶಬ್ದಮಣಿ ದರ್ಪಣ ಇದಕ್ಕೆ ಇರುವ ಮತ್ತೊಂದು ಹೆಸರೇನು?
ಉತ್ತರ ಕರ್ನಾಟಕ ಲಕ್ಷಣ ಶಬ್ದಶಾಸ್ತ್ರ. ಯಾರನ್ನು ಕರ್ನಾಟಕ ಶಾಸನಗಳ ಪಿತಾಮಹ ಎಂದು ಕರೆಯುತ್ತಾರೆ? ಉತ್ತರ BL ರೈಸ್. ಕನ್ನಡದ ಮೊದಲ ವಚನಕಾರರು ಯಾರು? ಉತ್ತರ ಜೇಡರ ದಾಸಿಮಯ್ಯ. ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟನೆ ಮಾಡುವ ಸಂಪ್ರದಾಯವನ್ನು 1948ರಿಂದ ಯಾರಿಗೆ ನೀಡಲಾಯಿತು? ಉತ್ತರ ಮುಖ್ಯಮಂತ್ರಿಗಳು. ಕನ್ನಡ ಸಾಹಿತ್ಯ ಪರಿಷತ್ತಿನ ಲಾಂಛನವನ್ನು ವಿನ್ಯಾಸಗೊಳಿಸಿದವರು ಯಾರು? ಉತ್ತರ ಕೆ. ವೆಂಕಟಪ್ಪ. ಜಯ ಭಾರತ ಜನನಿಯ ತನುಜಾತೆ ಗೀತೆಯನ್ನು ಬರೆದವರು ಯಾರು? ಉತ್ತರ ಕುವೆಂಪು. ಕರ್ನಾಟಕದ ವೀರಗಲ್ಲುಗಳು ಈ ಕೃತಿಯನ್ನು ಬರೆದವರು ಯಾರು? ಉತ್ತರ ಡಾಕ್ಟರ್ ಎಲ್. ಶೇಷಶಾಸ್ತ್ರಿ. ಯುಗಾದಿ ಕವನ ಸಂಕಲನಕ್ಕೆ ಪ್ರಶಸ್ತಿ ಪಡೆದವರು ಯಾರು? ಉತ್ತರ ಎಂ. ಗೋಪಾಲಕೃಷ್ಣ ಅಡಿಗ. ಕನ್ನಡ ಸಾಹಿತ್ಯಕ್ಕೆ ಮೊದಲ ಬಾರಿಗೆ ರಗಳೆ ಪರಿಚಯಿಸಿದ ಕವಿ ಯಾರು? ಉತ್ತರ ಹರಿಹರ. ಕನ್ನಡದ ಪ್ರಸಿದ್ಧ ವಚನಕಾರ್ತಿ ಮತ್ತು ವಚನ ಸಾಹಿತ್ಯದ ರಾಣಿ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಅಕ್ಕಮಹಾದೇವಿ. ಹದಿಬದೆಯ ಧರ್ಮ ಎಂಬ ಪ್ರಸಿದ್ಧ ಕೃತಿಯನ್ನು ರಚಿಸಿದ ಕವಯತ್ರಿ ಯಾರು? ಉತ್ತರ ಸಂಚಿ ಹೊನ್ನಮ್ಮ. ಕಂತಿಹಂಪನ ಸಮಸ್ಯೆಗಳು ಎಂಬ ಕೃತಿಯು ಯಾರಿಗೆ ಸಂಬಂಧಿಸಿದೆ? ಉತ್ತರ ಕಂತಿ ಮತ್ತು ನಾಗಚಂದ್ರ. ಕಿಟೆಲ್ ನಿಘಂಟು ಮೊದಲು ಪ್ರಕಟವಾದ ವರ್ಷ ಯಾವುದು? ಉತ್ತರ 1894. ಕನ್ನಡ ಇಂಗ್ಲಿಷ್ ನಿಘಂಟನ್ನು ಮೊದಲು ರಚಿಸಿದ ಜರ್ಮನ್ ವಿದ್ವಾಂಸರು ಯಾರು? ಉತ್ತರ ರೆವರೆಂಡ್ ಎಫ್. ಕಿಟೆಲ್. ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಯಾರ ಪ್ರಮುಖ ಕೃತಿಗಳು? ಉತ್ತರ ಪಂಪ. ವಿಕ್ರಮಾರ್ಜುನ ವಿಜಯ ಕೃತಿಯನ್ನು ಇನ್ನೊಂದು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ಉತ್ತರ ಪಂಪ ಭಾರತ. ಪಂಪನು ತನ್ನ ಯಾವ ಕೃತಿಯಲ್ಲಿ ಮಹಾಭಾರತದ ಕಥೆಯನ್ನು ಅಳವಡಿಸಿಕೊಂಡಿದ್ದಾನೆ? ಉತ್ತರ ವಿಕ್ರಮಾರ್ಜುನ ವಿಜಯ. ಪಂಪನ ಕಾವ್ಯಗಳ ಶೈಲಿಯನ್ನು ಏನೆಂದು ಕರೆಯುತ್ತಾರೆ? ಉತ್ತರ ಚಂಪು. ಮಂಕುತಿಮ್ಮನ ಕಗ್ಗ ಕೃತಿಯ ಕರ್ತೃ ಯಾರು? ಉತ್ತರ ಡಿ.ವಿ. ಗುಂಡಪ್ಪ. ದ.ರಾ. ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಕಾವ್ಯನಾಮ ಯಾವುದು? ಉತ್ತರ ಅಂಬಿಕಾತನಯ ದತ್ತ. ಕನಕದಾಸರ ಕೀರ್ತನೆಗಳ ಅಂಕಿತ ನಾಮವೇನು? ಉತ್ತರ ಕಾಗಿನೆಲೆಯಾದಿ ಕೇಶವ. ಶಿವರಾಮ ಕಾರಂತರಿಗೆ ಸಾಹಿತ್ಯದ ಯಾವ ಅತ್ಯುನ್ನತ ಪ್ರಶಸ್ತಿಯು ಲಭಿಸಿದೆ? ಉತ್ತರ ಜ್ಞಾನಪೀಠ ಪ್ರಶಸ್ತಿ. ಬಾಲಪ್ರಪಂಚ ಕೃತಿಯನ್ನು ಶಿವರಾಮ ಕಾರಂತರು ಎಷ್ಟು ಸಂಪುಟಗಳಲ್ಲಿ ರಚಿಸಿದ್ದಾರೆ? ಉತ್ತರ 3 ಸಂಪುಟಗಳು. ಯೋಗಭೋಗ ಸಮನ್ವಯ ಕವಿ ಎಂದು ಪ್ರಖ್ಯಾತರಾದವರು ಯಾರು? ಉತ್ತರ ರತ್ನಾಕರ ವರ್ಣಿ. ಮೊದಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರು? ಉತ್ತರ ಎಚ್.ವಿ. ನಂಜುಂಡಯ್ಯ.
GS ಶಿವರುದ್ರಪ್ಪ ಅವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ? ಉತ್ತರ ಕಾವ್ಯಾರ್ಥ ಚಿಂತನ. ಪ್ರಥಮ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಿದ್ದು ಎಲ್ಲಿ? ಉತ್ತರ ಬೆಂಗಳೂರು. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪ್ರಥಮ ಪ್ರವಾಸ ಸಾಹಿತ್ಯ ಎಂದು ಗುರುತಿಸಲಾದ ಕೃತಿ ಯಾವುದು? ಉತ್ತರ ದಕ್ಷಿಣ ಭಾರತ ಯಾತ್ರೆ.